ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಪಾಠ ಹಲವಾರು ಯೋಜನೆ ಅವರವರು ಈ ಶಾಸಕರು ಕೇಳಿದ್ದಾರೆ. ಇಲಾಖೆಯಿಂದ ಕೂಡ ಡಿಮಾಂಡ್ ಇದೆ. ಅಂದರೆ ಆಯಾ ಇಲಾಖೆಯವರು ಜಿಲ್ಲೆ ವೈಸ್ ಪ್ರಸ್ತಾವ ಮಾಡ್ತಿದ್ದಾರೆ. ಯೂನಿವರ್ಸಿಟಿ ಕೆಲಸ ನಡೆದಿದೆ. ಈಗ ಬಗೆವಡಿ ಅಲ್ಲಿ ನೀರಿನ ದೊಡ್ಡ ಸಮಸ್ಯೆ ಇದೆ. ಯೂನಿವರ್ಸಿಟಿದವರು ತಿಗಡಿ ಹರಿನಾಳ ಪ್ರಾಜೆಕ್ಟ್ ನೀರು ಬಂದ್ರೆ ನೀರು ಯೂಸ್ ಆಗ್ಬಹುದು ಅಂತಾರೆ. ಅದರ ನೀರಿನ ಸೋರ್ಸೇ ಇಲ್ಲ. ಎಲ್ಲ ನೋಡೋಣ. ಈಗಾಗಲೇ ನಾವು ಮಲಪ್ರಭಾ ನದಿಯಿಂದ ಬೆಳಗಾವಿ ಜಿಲ್ಲೆಗೆ ಬಹಳಷ್ಟು ಕೆರೆ ತುಂಬ ಯೋಜನೆ ಮಾಡಿದೀವಿ. ಅಲ್ಲೇ ಪಕ್ಕಕ್ಕೆ ಒಂದು ಕೆರೆ ಇದ್ದಾರೆ, ಅದನ್ನು ತುಂಬ್ತಾ ಇದೀವಿ ನಾವು. ಅದನ್ನು ಯೂಟಿಲೈಸ್ ಮಾಡ್ಕೋಬಹುದು. ಎಲ್ಲ ಕರೆ ಅದಕ್ಕೆ ಸಜೆಸ್ಟ್ ಮಾಡಿದಾರೆ ಯಾರು ಕೂಡ ಅಂತ ಹೇಳಿದಾರೆ ಯಾರು. ಆ ಸಮಿತಿ ಬಂದವರು ಯಾವುದೇ ಭಾಷೆಯಲ್ಲಿ ಕೊಟ್ಟರೆ ತಗೋಬೇಕಂತ ಕಾನೂನಲ್ಲಿ ಇದೆ, ಇಲ್ಲ ಅಂತಿಲ್ಲ. ಅವ್ರು ಹೇಳಿದ ಮ್ಯಾಗ ಮತ್ತು ಅದು ಟಾಪ್ ಬಾಡಿ ಅದು. ಭಾಷಾ ಅಲ್ಪಸಂಖ್ಯಾತರ ಆಯೋಗದ ವ್ಯಾಪ್ತಿ ಇಡೀ ದೇಶದ ಬರ್ತದೆ. ಅವರು ಮತ್ತು ಭಾಷಾ ಅಲ್ಪಸಂಖ್ಯಾತರು ನಮ್ಮ ಮಹಾರಾಷ್ಟ್ರದಲ್ಲಿ ಕನ್ನಡಿಗರು ಭಾಷಾ ಅಲ್ಪಸಂಖ್ಯಾತರಿದ್ದಾರೆ. ಅಕ್ಕಲಕೋಟೆಯಲ್ಲಿ ಕೊಡುದಿಲ್ಲ, ಗದಗದಲ್ಲಿ ಕೊಡುದಿಲ್ಲ, ಸಾಂಗ್ಲಿದಲ್ಲಿ ಕೊಡುದಿಲ್ಲ, ಮೆರೆದಲ್ಲಿ ಕೊಡುದಿಲ್ಲ. ಅಲ್ಲಿ ಮೊದಲ ಅನುಷ್ಠಾನ ಆಗುತ್ತಲ್ಲ ಸರ್. ಅಲ್ಲಿ ಯಾರು ಈ ಕಮಿಟಿ ಹೋದಾಗ ಅಲ್ಲಿ ಅವ್ರು ಹೇಳ್ಬೇಕ್ರಿ. ಇಲ್ಲಿ ಬಂದಿದೆ ಇವ್ರ ಡ್ಯೂಟಿ, DC ಅವ್ರಿಗೂ. ಮತ್ತು ಒಂದು ಹೈಯೆಸ್ಟ್ ಬಾಡಿ ಆದೇಶ ಮಾಡಿದಾಗ ಪಾಲನೆ ಮಾಡ್ಕೊಂತ ಹೇಳೋದು ಹೊರತಾಗಿ ಇಲ್ಲ ಅಂತ ಹೇಳಿಕ್ಕೆ ಆಗೋಲ್ಲ. ಇದು ನೀವು ಮಹಾರಾಷ್ಟ್ರದಾಗ ಹೋದಾಗ ಇವ್ರು ಅಲ್ಲಿ ರಿಕ್ವೆಸ್ಟ್ ಮಾಡ್ಬೇಕು ಸರ್. ಆ ತೀರ್ಮಾನವನ್ನ ರಾಜ್ಯ ಸರ್ಕಾರ ತೆಗೆದುಕೊಳ್ಬೇಕು ಸರ್. DC ಅವ್ರಿಗೆ ಪವರೇ ಇಲ್ಲ. ಇವ್ರು ಹೆಂಗ್ ಹೇಳ್ತಾರೆ ಸರ್? ಯಾವ್ದ್ರೆ ಇವ್ರಿಗೆ DC ಅವ್ರಿಗೆ ಪವರ್ನೇ ಇಲ್ಲ. ಆ ವಿಚಾರ ರಾಜ್ಯ ಸರ್ಕಾರಕ್ಕೆ ಬರೀಬೇಕು, ರಾಜ್ಯ ಸರ್ಕಾರಕ್ಕೆ ತೀರ್ಮಾನ ಮಾಡ್ಬೇಕು. ಈಗ ಇವರೇ ನಾನೇ ಕೊಡ್ತೀನಿ, ನಾನು ಹಾಕೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಇವರೇ ಹೇಳ್ಬಿಟ್ರೆ ಇಲ್ಲ. ನೋಡೋಣ, ಅದು ಇವ್ರಿಗೆ ಅಧಿಕಾರ ಇದೆ, ಅವ್ರಿಗೆ ಚೆಕ್ ಮಾಡೋಣ. ಯಾರಿದ್ರು ಕೂಡ ಈಗ ಒಂದು ಹೈಯೆಸ್ಟ್ ಬಾಡಿ ಬಂದಾಗ ನೀವ್ ಹೇಳ್ದಾಗ ಅವರು ಅದನ್ನ ಬೇಕಾದ್ರೆ ಸರ್ಕಾರಕ್ಕೆ ನಾವು ಒಪಿನಿಯನ್ ಅಂತ ಹೇಳ್ಬೋದು. ಬರೇ ಮರಾಠಿಗರು ಅಷ್ಟೇ ಇಲ್ಲ, ನಾಳೆ ಉರ್ದು ಭಾಷಿಕರು ಇದ್ದಾರೆ, ನಾಳೆ ಅವರು ಕೂಡ ಹೇಳ್ತಾರೆ. ಎಲ್ಲಾ ಭಾಷೆಯಲ್ಲಿ ಕೊಡ್ಲಿಕ್ಕೆ ಸಾಧ್ಯನಾ? ನೋಡೋಣ, ಅದು ಏನಿದೆ, ಅವ್ರದ್ದು ವ್ಯಾಪ್ತಿ ಎಷ್ಟಿದೆ, ಡೆಲ್ಲಿಯಲ್ಲಿ ಬಂದವ್ರದ್ದು ಅವ್ರು ಏನ್ ಸಜೆಷನ್ ಮಾಡಿದ್ದಾರೆ ಚೆಕ್ ಮಾಡೋಣ. ಒಂದ್ ವೇಳೆ ಇದ್ರೆ ಸರ್ಕಾರದ ಒಪಿನಿಯನ್ ತಗೊಳ್ತಾರೆ. ಅವರು ಮೋಸ್ಟ್ಲಿ ಬಿಟ್ಟಿರ್ಬೇಕು. ಅವರು ನಾಳೆವರೆಗೆ ಏನಾರ ಭದ್ರ ಬರ್ಬೋದು. ಅವ್ರು ಡೆಡ್ ಬಾಡೀಸ್ ಮಾಡಿದ್ದಾರೆ. ನಮ್ಮ DC ಅವರು, ಪೊಲೀಸ್ ಕಮಿಷನರು, ನಮ್ಮ ಗೋಕಾಕ್ DSP ಆಲ್ರೆಡಿ ಜಬಲ್ಪುರ ಪೊಲೀಸ್ ಜೊತೆ ಮಾತಾಡಿ ಬೆಳಗ್ಗೆನ ಮೋಸ್ಟ್ಲಿ ಬಿಡುವಂತ ವ್ಯವಸ್ಥೆ ಮಾಡಿಸಿದ್ರು. ಅವರು ಬಿಟ್ಟಿರ್ಬೇಕ್ರಿ. ಎಲ್ಲಿದೆ ಅದು ನೋಡ್ಬೇಕಾ, ಸರ್ಕಾರ ಡಿಸಿಷನ್ ತಗೋಬೇಕಾದ್ರು. ಯಾಕಂದ್ರೆ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯ ಅದು. ಸರ್ಕಾರ ಡಿಸಿಷನ್ ತಗೋಬೇಕು. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಏನ್ ಮಾಡ್ತಾರೆ. ಯಾವ್ದ್ರೆ ಇಲ್ಲ, ಸರ್ಕಾರ ಡಿಸಿಷನ್ ಮಾಡ್ಬೇಕು. ಯಾಕಂದ್ರೆ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟದಲ್ಲ ಅದು. ಇಡೀ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ತೀರಿ ಹೋಗಿದ್ದಾರೆ. ಇನ್ನೂ ಕೂಡ ನಿರ್ದಿಷ್ಟ ಸಂಖ್ಯೆ ಎಲ್ಲೂ ಗೊತ್ತಾಗಿಲ್ಲ. ಗೊತ್ತಾದ್ಮೇಲೆ ಅದ್ರ ಬಗ್ಗೆ ಸರ್ಕಾರ ನೋಡೋಣ ಏನ್ ಚಿಂತನೆ ಮಾಡ್ತಾರೆ. ಎಲ್ಲ ಡಿಸಿಷನ್ ಕೂಡ ಅಂತಿಮವಾಗಿ ಮತ್ತೆ ನಾವು ಸರ್ಕಾರಕ್ಕೆ ಅಪೀಲ್ ಮಾಡ್ಬೇಕು. ಇನ್ನೂ ನಿರ್ದಿಷ್ಟವಾಗಿ ಸಂಖ್ಯೆ ಯಾವ್ದು ಗೊತ್ತಿರಲ್ಲ ಎಷ್ಟಂತ. ಬೆಳಗಾವಿ ಮಹಾನಗರಪಾಲಿಕೆಯಲ್ಲಿ ಅವರು ಮೋಸ್ಟ್ಲಿ ಬಿಟ್ಟಿರ್ಬೇಕು. ಅವರು ನಾಳೆವರೆಗೆ ಏನಾರ ಭದ್ರ ಬರ್ಬೋದು. ಅವ್ರು ಡೆಡ್ ಬಾಡೀಸ್ ಮಾಡಿದ್ದಾರೆ. ನಮ್ಮ DC ಅವರು, ಪೊಲೀಸ್ ಕಮಿಷನರು, ನಮ್ಮ ಗೋಕಾಕ್ DSP ಆಲ್ರೆಡಿ ಜಬಲ್ಪುರ ಪೊಲೀಸ್ ಜೊತೆ ಮಾತಾಡಿ ಬೆಳಗ್ಗೆನ ಮೋಸ್ಟ್ಲಿ ಬಿಡುವಂತ ವ್ಯವಸ್ಥೆ ಮಾಡಿಸಿದ್ರು. ಅವರು ಬಿಟ್ಟಿರ್ಬೇಕ್ರಿ. ಎಲ್ಲಿದೆ ಅದು ನೋಡ್ಬೇಕಾ, ಸರ್ಕಾರ ಡಿಸಿಷನ್ ತಗೋಬೇಕಾದ್ರು. ಯಾಕಂದ್ರೆ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯ ಅದು. ಸರ್ಕಾರ ಡಿಸಿಷನ್ ತಗೋಬೇಕು. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಏನ್ ಮಾಡ್ತಾರೆ. ಯಾವ್ದ್ರೆ
ವೈಯಕ್ತಿಕವಾಗಿ ಘೋಷಣೆ ಮಾಡಿದ್ರು ಸರ್ ಅವರು. ಇಲ್ಲ, ಸರ್ಕಾರ ಡಿಸಿಷನ್ ಮಾಡಬೇಕು. ಯಾಕಂದ್ರೆ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟದಲ್ಲ ಅದು, ಇಡೀ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ತೀರಿ ಹೋಗಿದ್ದಾರೆ. ಇನ್ನೂ ಕೂಡ ನಿರ್ದಿಷ್ಟ ಸಂಖ್ಯೆ ಎಲ್ಲೂ ಗೊತ್ತಾಗಿಲ್ಲ. ಗೊತ್ತಾದ್ಮೇಲೆ ಅದ್ರ ಬಗ್ಗೆ ಸರ್ಕಾರ ನೋಡೋಣ ಏನು ಚಿಂತನೆ ಮಾಡ್ತಾರೆ. CM ಹೇಳಿದ್ದೀನಿ ಸರ್, ಆಯಾ ಜಿಲ್ಲಾ ಸಚಿವರು ವಿವೇಚನೆಗೆ ಬಿಟ್ಟಿದ್ದೀವಿ, ಅವರೇ ಡಿಸಿಷನ್ ತಗೋತಾರೆ ಅಂತ. ಎಲ್ಲ ಡಿಸಿಷನ್ ಕೂಡ ಅಂತಿಮವಾಗಿ ಮತ್ತೆ ನಾವು ಸರ್ಕಾರಕ್ಕೆ ಅಪೀಲ್ ಮಾಡಬೇಕು. ಇನ್ನೂ ನಿರ್ದಿಷ್ಟವಾಗಿ ಸಂಖ್ಯೆ ಯಾವ್ದು ಗೊತ್ತಿರಲಿಲ್ಲ ಎಷ್ಟಂತ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.